ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬೆಂಗಳೂರು ಡೀಪ್ ಟೆಕ್ ರಾಜಧಾನಿ, ಬ್ರಿಡ್ಜ್ ಟು ಬೆಂಗಳೂರು ಸಂವಾದದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಕನ್ನಡಕ್ಕೆ 2 ಪ್ರಶಸ್ತಿ ಗರಿ. ಶಾರುಖ್, ವಿಕ್ರಾಂತ್ ಅತ್ಯುತ್ತಮ ನಟ, ರಾಣಿ ಅತ್ಯುತ್ತಮ ನಟಿ. ಸರ್ಕಾರದಿಂದಲೇ ಸಿಟಿ, ಎಂಆರ್ಐ ಸ್ಕ್ಯಾನ್, ರೋಗಿಗಳಿಗೆ ಉತ್ತಮ ಸೇವೆ ನೀಡುವುದು ಸರ್ಕಾರದ ಉದ್ದೇಶ, ಸಚಿವ ದಿನೇಶ್ ಗುಂಡೂರಾವ್. ಶಾಲೆಗಳಲ್ಲಿ ಕ್ವಾಂಟಮ್ ಪಠ್ಯಕ್ರಮ, ಬೋಸರಾಜು. ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಸಮಾವೇಶ 2025ಕ್ಕೆ ತೆರೆ. 5ನೇ ಟೆಸ್ಟ್, ಇಂಗ್ಲೆಂಡ್ಗೆ ಭಾರತದ ವೇಗಿಗಳ ತಿರುಗೇಟು. ಸಿರಾಜ್, ಪ್ರಸಿದ್ಧಗೆ ತಲಾ 4 ವಿಕೆಟ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸೆಪ್ಟೆಂಬರ್ 9ಕ್ಕೆ ಉಪರಾಷ್ಟ್ರಪತಿ ಚುನಾವಣೆ, ಅದೇ ದಿನ ಫಲಿತಾಂಶ. ಆಗಸ್ಟ್ 21 ನಾಮಪತ್ರಕ್ಕೆ ಕಡೆ ದಿನ. 163 ಗ್ರಾಮ ಗ್ರಂಥಾಲಯ ಆರಂಭ, ಕೇಂದ್ರ ಸರ್ಕಾರದ ನೆರವು. ಗ್ರಾಮ ಪಂಚಾಯಿತಿಗೆ 1ರಂತೆ ಗ್ರಂಥಾಲಯ ಸ್ಥಾಪನೆ. ಕರ್ನಾಟಕದ ಜವಳಿ ಕ್ಷೇತ್ರಕ್ಕೆ ಚೀನಾ ಬಲ, 100 ಕೋಟಿ ಹೂಡಿಕೆಗೆ ಉದ್ಯಮಿ ಪಾಲ್ ಪು ಸಿದ್ಧ. ಸಚಿವ ಶಿವಾನಂದ ಪಾಟೀಲ್ ಜೊತೆ ಚರ್ಚೆ. ಟ್ರಂಪ್ ಪ್ರತಿಸುಂಕ ಸುಳಿಯಲ್ಲಿ ಜಗತ್ತು, 70 ದೇಶಗಳ ಮೇಲೆ ಟ್ಯಾಕ್ಸ್. F-35 ಖರೀದಿ ಪ್ರಸ್ತಾವ ಕೈಬಿಟ್ಟ ಭಾರತ. ಬ್ಯಾಡ್ಮಿಂಟನ್ ಸೆಮಿಗೆ ಲಕ್ಷ್ಯ ಸೇನ್, ತರುಣ್. ಚೀನಾ ಎದುರಾಳಿ ಸೋಲಿಸಿದ ಭಾರತೀಯರು.